ಅದಕ್ಕೆ ಹಂಗಂತ ನಿಮ್ಮ ಪಕ್ಷದವ್ರು ಮಹಾರಾಷ್ಟ್ರದಲ್ಲಿ ಕೊಡಲಿಲ್ವೇ, ಮಧ್ಯಪ್ರದೇಶದಲ್ಲಿ ಕೊಡಲಿಲ್ವೇ, ಬಿಹಾರದಲ್ಲಿ ಸರ್? ಬಿಹಾರದ ಆರ್ಥಿಕ ಅವ್ರು ಯಾರು ಪಾಪರಾಗಿಲ್ಲಲ್ಲ. ಬಿಹಾರದಲ್ಲಿ ಏನು ಭಾಳ ಚೆನ್ನಾಗಿದೆಯಾ ಎಕನಾಮಿ? ಅಲ್ಲ, 3.25 ಲಕ್ಷ ಕೋಟಿಯ ಬಜೆಟ್ಟು, ಅದರಲ್ಲಿ 10,000 ರೂಪಾಯಿನ 2.5 ಕೋಟಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಹಾಕಿಬಿಟ್ರೆ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ನೀವು ಅದನ್ನೇ ಮಾಡ್ತಾ ಇದ್ದೀರಿ. ಇದು ಅರವಿಂದ್ ಕೇಜ್ರಿವಾಲ್ ಹಾಕಿದ ಟ್ರ್ಯಾಕು, ಅದ್ರ ಮೇಲೆ ಅವರೊಂದಷ್ಟು ಟ್ರೈನ್ ಬಿಟ್ಟರು, ಆಮೇಲೆ ಕಾಂಗ್ರೆಸ್ನವ್ರು ಬಿಟ್ಟರು, ಬಿ ಜೆ ಪಿಯವರು ಅದೇ ಟ್ರ್ಯಾಕ್ ಮೇಲೆ ಟ್ರೈನ್ ಬಿಡ್ತಾ ಇರೋದು. ಅಲ್ಲ, ಬಿಹಾರ್ ಯಾವ ಸ್ಟೇಟಸ್ಸಲ್ಲಿತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ? ನಮ್ಮ ಪೂರ್ವಿಕರು ನಮ್ಮನ್ನು ಯಾರು ರಾಜ್ಯ ಆಳಿದ್ರು ಅವರೆಲ್ಲ ನಮ್ಮನ್ನು 2ನೇ ಸ್ಥಾನ 3ನೇ ಸ್ಥಾನದಲ್ಲಿ ಇಟ್ಬಿಟ್ಟು ಹೋದ್ರು ನಮ್ಮನ್ನು ಇಡೀ ದೇಶದಲ್ಲಿ. ನೀವು ಅದನ್ನು ಪಾತಾಳಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಲ್ಲ, ಅದನ್ನು ಕೇಳ್ತಾ ಇದ್ದೀರಿ. ಅಂದರೆ ನಾವು ಬಿಹಾರ್ ಜೊತೆ ಹೋಗ್ಬೇಕು ಅಂತನಾ? ನಾವು ಬಿಹಾರ್ ಜೊತೆಯಲ್ಲಿ ಇದ್ದಿದ್ರೆ ಪರವಾಗಿಲ್ಲ. ನನ್ನ ಪ್ರಶ್ನೆಯ ಅರ್ಥ, ಈ ಅಕೌಂಟಿಗೆ ದುಡ್ಡು ಹಾಕುವ ಸ್ಕೀಮನ್ನು ವಿರೋಧಿಸುವ ನೈತಿಕ ಸ್ಥೈರ್ಯ ನಿಮ್ಮಲ್ಲಿಲ್ಲ. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಪಕ್ಷ ಮಾಡ್ತಾ ಇರೋದು ಅದನ್ನೇ ಅಂತ. ಅಲ್ಲ, ಅಲ್ಲಿನ ರಾಜ್ಯದ ಪರಿಸ್ಥಿತಿ ಮೇಲೆ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಆ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು. ನಾವು ಹೇಳೋವಂಥದ್ದು, ನಿಮ್ಗೆ ಆ ಶಕ್ತಿ ಇದೆಯಾ? ಆ ರಾಜ್ಯಕ್ಕೆ ಆ ಶಕ್ತಿ ಇದ್ದರೆ ಮಾಡಲಿ. ನಮ್ಮ ರಾಜ್ಯಕ್ಕೆ ಆ ಶಕ್ತಿ ಇಲ್ಲಲ್ಲ. ನೀವು ಉಳಿಯೋದೇ 80,000 ಕೋಟಿ. ಅದನ್ನು ನೀವು ತೊಗೊಂಡೋಗಿ ಗ್ಯಾರಂಟಿ ಕೊಟ್ಬಿಟ್ರೆ ಅಭಿವೃದ್ಧಿ ಎಲ್ಲಿ ಮಾಡ್ತೀರಾ ನೀವು?